ಆಗಲಿ, ಒಂಚೂರು ಚಪ್ಪೆ ಅದಕ್ಕೂ ಎಂತ ಆಗೋದು ಇಲ್ಲ. ಕುಡೀರಿ ನೋಡೋಣ ಕಾಪಿ. ಈಗಿನ ಗಳಿಕೆ ಮತ್ತೆ ಬಂದು ಕುಡಿತೀರಿ, ಆವಾಗ ಸಿಂಹ ಜಾಸ್ತಿ ಹಾಕ್ಕೊಟ್ರು ಸೈ. ಅದಕ್ಕೆ ಈಗ ಮತ್ತೆ ಬೆಲ್ಲ ಸಕ್ಕರೆ ಹಾಕ್ತಾ ಕೊರಕ್ಕೆ ನಂಗಾಗಲ್ಲ. ಏನು ಇವ್ರಿಗೆ ಅದಕ್ಕೆ ಸರಿಯಾಗಿ ಆಗ್ಬೇಕು, ಒಂದು ಚೂರು ಅಂಚೆ ಮಿಂಚು ಆಗಂಗಿಲ್ಲ. ನಾನೊಬ್ಬಳು ಎಲ್ಲೆಲ್ಲ ಅಂತ ಮಾಡಿ ಸಾಯದ. ಒಬ್ಬರು ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡ್ಕೊಡೋಣ ಅಂತ ನೋಡಲ್ಲ. ಒಬ್ಬ ಫೋನಲ್ಲಿ ಮಾತಾಡೋದೇ ಆತ ಅವನಿಗೆ ದಿನೀಡಿ. ಎಂಥದ್ದು ಮುರ್ಕೈ ಸಂಧಿ ಅಂದಂಗೆ ಅದೊಬ್ಳು ಇದ್ದಿದ್ದಕ್ಕೆ ಗೊತ್ತಾಗಲ್ಲ. ಆದರೂ ಎಂಥಾರು ಮಾಡ್ಕೊಡ್ಬೇಕು ಅನ್ನೋಂತೇಳಿ ಕೆಲಸ ಮಾಡಿಕೊಡ್ತದೆ. ಹಂಗಾಗಿ ಹೋಗಿ ಬದುಕಿ. ಓ ಖಾರ ಕಾಡ್ದು ಮಿಸ್ಕಿ ಶಬ್ದ ಬಂತು. ಆತೇನೋ ಎರಡೆರಡು ಬೇರೆ ಬೇರೆ ಖಾರ ಇಟ್ಟಿದೆ. ಬಾಣ್ತಿ ಸಾರಿಂದ ಇದ್ರದ್ದು ಎಂತ ಮಾಡ್ತದೆ ಏನೋ ಒಟ್ಟಿಗೆ ಹಾಕಿ ಕಡಿತು ಅಂತ ಕಾಣ್ತದೆ. ಎಂತ ಹಂಗೆ ಕಂಡುಬಿಡ್ತಾನಿತ್ತೀರಿ? ನಂಗೆ ಈಗ ಬೆಲ್ಲ ಹಾಕಕ್ಕೆ ಕೊಡ್ದು ಬೇಕಾದ್ರೆ ಅಲ್ಲೇ ಅದೆಯಲ್ಲ ಸಕ್ಕರೆ ಬೆಲ್ಲ ಹಾಕೇಳಿ ಹಾಕಿ ಚಮಚ ಅಲ್ಲಾಡ್ಸ್ಕೇಳಿ ಅನ್ನೋ ಗಾದೆ ಹೇಳಿದ್ರಂತೆ. ಸೌರಣೆ ಮಾಡ್ತಾ ಕೂತ್ಕೋತೀನಿ ನಾನೀಗ. ಅಲ್ಲ, ಇದಕ್ಕೇನು ಅನ್ಸುತ್ತೆ ಕಮ್ಮಿ ನಾನು ಅಂತೀನಿ. ನಾನು ಎಂಥದ ಜ್ಞಾನ ಮಾಡ್ತಾ ನಿಂತ್ಕೊಂಡೇನೆ, ಇದು ಈಗ ಬೆಲ್ಲ ಹಾಕ್ಕೊಡ್ಲ ಅಂತ ಜ್ಞಾನ ಮಾಡ್ತಾ ನಿಂತೀನಂತೆ. ದೇಸೈ ರಾಜಕ್ಕೆ ಇಲ್ದಿದ್ದು ಕೆಲಸ ಮಾಡೋಳು. ಸೌಜನ್ಯ, ಖಾರ ಮಿಸ್ಕಿಗೆ ಹಾಕ್ದ? ಯಾವ ಖಾರ ಹಾಕ್ದೆ? ಸಣ್ಣ ಖಾರ ಹಾಕ್ದ ದೊಡ್ಡ ಖಾರ ಹಾಕ್ದ? ದೊಡ್ಡ ಖಾರ ಸಣ್ಣ ಖಾರನ? ಖಾರ ಅಷ್ಟು ಒಂದೇ ಸರಿ ಹಾಕಿದೆ. ಕಾಯಿನೇ ಸಪ್ರೇಟ್ ಮಾಡಿಟ್ಟಿದ್ದೆ, ಖಾರನೇ ಸಪ್ರೇಟ್ ಮಾಡಿಟ್ಟಿದ್ದೆ. ಈಗ ಕಾಯಿ ಹಾಕ್ತೀನಿ. ಯೋ ಮರತಿ, ನೀವು ಯಾಕೆ ಹಿಂಗೆ ಮಾಡ್ತೀರಿ ಹೇಳೋ? ಇರೋ ಕೆಲಸದಲ್ಲಿ ನಂಗೆ ಮತ್ತೊಂದೊಂದು ಎಂಥ ತಲೆ ತಂದು ಇಡ್ತೀರಿ. ಎಂಥ ಕಾಯಿ ಒಟ್ಟಿಗೆ ಮಾಡಿಟ್ಟಿ ನಿಂಗೆ ಅಷ್ಟು ಗೊತ್ತಾಗಲ್ಲನೇ? ಒಂದು ಕಾಯಿ ಒಂದು ಕೊಬ್ಬರಿ ಅಲ್ಲನೇ ಅದ. ಹಂಗಾರೆ ಇವತ್ತಿಂದ ಒಂದು ಭಾಳ ಹೀಟು ಎಂಥಾರು ಒಂಚೂರು ತಂಪುದನ್ನು ಮಾಡಿಕೊಡಿ ಅಂದ್ರಲ್ಲ ಅಂತೇಳಿ ಕೊಬ್ಬರಿ ಹಾಕಿ ಒಂಚೂರು ನಾಲ್ಕು ಕಾಳು ಮೆಣಸು ಹಾಕಿ ಒಂದು ಸಾರು ಮಾಡೋಣ ಅಂತ ಖಾರ ತೆಗೆದಿಟ್ಟಿದ್ದೆ. ಈಗ ಅದನ್ನು ಎಂತಕ್ಕೆ ಕಾಯೇ ಬೇರೆ ಖಾರೇ ಬೇರೆ ಅಂತ ಯಾರು ಹೇಳಿದ್ರು ನೋಡೋಣ ನಿಂಗೆ? ಹೇಳ, ಒಂದೊಂದು ಇದರಲ್ಲಿದೆ ಒಂದೊಂದು ಸತಿ ಇದು ಮಾಡೋಕ್ಕಾಗ್ಲಾನೆ. ಅದನ್ನು ಹೇಳ್ಬೇಕಾ? ಮಾಡ್ಬೇಕಾದ ಕೆಲಸ ಸಲೀಸಾಗಿ ಮಾಡೋಕ್ಕಾಗಲ್ಲ ನಿಮಗೆ. ಇದನ್ನೆಲ್ಲ ಬೇರೆ ಮಾಡಿ ಹೋತೀಗ ಎಂತ ಈಗ ಹೊಸೂಟಿ ಮತ್ತೊಂದು ಖಾರ ತೆಗಿಬೇಕು. ಸಾಲ್ ಮರತಿ ಅತ್ಲಾಗೆ ನಾನೇ ಬಂದು ಮಾಡಾರು ಮಾಡ್ಬೋದಿತ್ತು. ನಿಮ್ಮನ್ನು ನಂಬ್ಕೊಂಡ್ರೆ ನಂಗೆ ಗೊತ್ತಿಲ್ಲ ಅದೇನಂತ. ನಮ್ಮನೇಲಿ ಹಾಗೆ ಮಾಡೋದು, ಖಾರ ಒಂದ್ಸರಿ ಮಿಕ್ಸಿ ಮಾಡೋದು, ಆಮೇಲೆ ಕಾಯಿ ಒಂದ್ಸರಿ ಮಿಕ್ಸಿ ಮಾಡೋದು. ಅದಕ್ಕೆ ನಾನು ಹಾಗೆ ಮಾಡಿದೆ. ಈಗ ಎಂತ ಮಾಡಲಿ? ಕಾಯಿ ಮಿಕ್ಸಿ ಮಾಡಲೇ ಬೇಡ? ಯಾವುದೊಂದಕ್ಕೆ ನೋಡಿದ್ರು ನಮ್ಮನೇಲಿ ಹಾಗೆ ಮಾಡೋದು ನಮ್ಮನೇಲಿ ಹಾಗೆ ಮಾಡೋದು ಅನ್ಬೇಡ. ಯಾರು ನಿಮ್ಮನೆ ಇದೆಯಾ? ಈಗ ಅಲ್ಲಿ ಮಾಡ್ದಂಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಅಷ್ಟು ಗೊತ್ತಾಗಲ್ಲ ನಿಂಗೆ. ಬಾಣ್ತಿಗೆ ಬೇರೆ ಇದು ಮಾಡೋದು ಬೇಡನೇ? ನಾವು ತಿನ್ನೋ ಸಾರು ಪಲ್ಯ ಅದು ತಿನ್ನೋಕ್ಕಾಗ್ತದ? ಎಂತಕ್ಕೆ ನಿಮಗೆ ವಯಸ್ಸು ಹೋಗಿದ್ದು ನೋಡೋಣ? ಓದ್ಕೊಂಡಿದ್ದು ಬರ್ಕೊಂಡಿದ್ದು ಎಂತಕ್ಕೆ? ಇಂಥ ಒಂದು ಸೂಕ್ಷ್ಮನ ಗೊತ್ತಾಗದೆ ಇದ್ಮೇಲೆ. ಅಮ್ಮ, ಎಂಥದೆ ಯಾರಿಗೆ ಹಂಗೆ ಬೈತಾ ಬತ್ತಿದೀಯಾ? ಎಂತ ಆತ ಹೇಳ? ಈಗ ಮತ್ತೆ ಸೌಜನ್ಯ ಏನಾರು ಕೇಳಿಸ್ಕೊಂಡ್ರೆ ಅವಳಿಗೆ ಏನಾರು ಹೇಳಿದ್ದು ಅಂದ್ಕೋತಾಳೆ ಮಾರತೆ. ನಿನ್ನೆಯಿಂದ ಒಂಥರ ಮುಖ ಸಣ್ಣ ಮಾಡ್ಕೊಂಡದೆ. ನೀ ಹೇಳು, ಅವಳಿಗಲ್ಲ ಅಂತ ಹೇಳು ಮಾರತಿ. ಹ್ಞೂನ್ರ, ನಿಮ್ಗೆಲ್ಲರಿಗೂ ಆಳಿಗೆ ಸರಿಯಾಗಿ ಮಾತಾಡ್ತಾ ಕತೆ ಆಡ್ತಾ ಕೆಲಸ ಮಾಡ್ತಾ ಹಾಕಿತ್ತೀನಿ ನಾನು. ಯಾರಿಗೆ ಬೈದೆ ಅಂತ ಅಲೇಸ್ಕೊಂಡು ಅದಕ್ಕೆ ಮನ್ಸಿಗೆ ಬೇಜಾರಿಸದಂತೆ, ಅದಕ್ಕೆ ಬೈದಿದ್ದು. ಏನೀಗ ದೊಡ್ಡ ಕುಂಟೆ ಕೋಣ ಆಗಿದೆ. ಯಾವ ಕೆಲಸ ಹೆಂಗೆ ಮಾಡ್ಬೇಕಂತ ಗೊತ್ತಾಗಲ್ಲ. ಅಲ್ಲ, ಎರಡು ಖಾರ ಬೇರೆ ಬೇರೆ ಇದಕ್ಕೆ ಪ್ಲೇಟಿಗೆ ಒಂದಕ್ಕೆ ಬಟ್ಲಿಗೆ ಒಂದಕ್ಕೆ ಹಾಕಿ ಅಲ್ಲಿ ಇಟ್ಟು ಬಂದೀನಿ. ಬೇರೆ ಬೇರೆ ಕಡಿ ಇದನ್ನು ಅಂಥೇಳಿ. ಏನಾದರೂ ಮನೇಲಿ ಕಾಯೇ ಒಂದು ಸತಿ ಕಡಿಯೋದಂತೆ, ಖಾರನೇ ಒಂದು ಸತಿ ಕಡಿಯೋದಂತೆ. ಅದಕ್ಕೆ ಎರಡನ್ನು ಒಟ್ಟು ಮಾಡಿ ಕಡ್ದಿಟ್ಟದೆ. ಈಗ ಬಾಣ್ತಿಗೆ ಮತ್ತೊಂದು ಸತಿ ಖಾರ ತೆಗಿಬೇಕು ನಾನು. ಬೈಯದ ಮತ್ತೆ ಅಂತ ಮಾಡೋದ? ಇಟ್ಟು ಪೂಜಾದ ನೀನು ಹಿಂಡ್ತೀನ? ಎಲ್ಲ ಇವ್ರಿಗೆ ಸರಿಯಾಗಿ ಇರೋಕೆ ನನಗೆ ಸಾಧ್ಯ ಇಲ್ಲಪ್ಪ. ತಂದು ಜನ ಮಾಡಿಬಿಡಿ ಯಾರನ್ನಾರು ಕೆಲಸ ಮಾಡೋಕ್ಕಿಲ್ಲಿ. ಥೂ ಅಮ್ಮ, ಹೇಳಿದ್ರೆ ಸಿಟ್ಟು ಮಾಡ್ತೀಯ ಹೆಂಗೆ ಅಂತ ಗೊತ್ತಿದ್ದು ಮತ್ತು ಹಂಗೆ ಮಾಡ್ತೀಯಲ್ಲ. ಅವಳಿಗೆ ಗೊತ್ತಾಗಿದ್ರೆ ಅದನ್ನು ಕೆಲಸ ಮಾಡ್ತಿರ್ಲ. ಗೊತ್ತಾಗದೆ ಇದಕ್ಕೆ ಒಂದು ಸರಿ ಹಿಂಗೆ ಹೇಳಿದ್ರಾತಪ್ಪ, ಇನ್ನೊಂದು ಸತಿ ಹಂಗೆ ಮಾಡಲ್ಲ. ಯಾಕೆ ಹಿಂಗೆ ಮಾಡ್ತೀಯೇನು? ಹೇಳಿದ್ರೆ ಸಿಟ್ಟು ಮಾಡ್ತೀವಿ ಮಾರತಿ. ಈಗ ಅಂಕನ್ ಬಾಣ್ತಿ ಕೆಲಸ ಅನ್ನೋದೊಂದು ಹೆಳಿ ಆಗಿಬಿಟ್ಟದೆ. ಏನು ಹೇಳಕ್ಕೆ ಹೋದ್ರೂ ಮೈ ಮೇಲೆ ಬರ್ತದೆ. ಕುಂಟೆ ಕೊಂಡಾಗಂಗಾಗಿದೆ, ಕೆಲಸ ಬರಲ್ಲಂತೆ. ಇಷ್ಟು ವಯಸ್ಸಾಗಿ ಮೊಮ್ಮಕ್ಕಳು ಕಂಡ್ರು ಇನ್ನೂ ಬರೋಲ್ಲ ಕೆಲವೊಂದೆಲ್ಲ. ಈಗ ಅದಕ್ಕೆ ಹೇಳ್ತದೆ. ನಿನ್ನಂಗೆ ಇದ್ದಾಳಲ್ಲ ಅದು.
ಪ್ಯಾಟೆಲ್ಲೇ ಇದ್ದಳು, ಮನೇಲಿದ್ದರು ಕೆಲಸದವ್ರ ಕೈಯಲ್ಲೇ ಕೆಲಸ ಮಾಡಿಸ್ಕೊಂಡಿದ್ದಳು. ಇಷ್ಟಾರು ಮಾಡ್ತಾ ಇದೆಯಲ್ಲ, ಅದಿಲ್ಲ ನಿಂಗೆ. ಏನು ಮಾಡಲಿ ಅಂತಲೇ ಗೊತ್ತಾಗಲ್ಲ. ಇದನ್ನು ಮಿಕ್ಸಿ ಮಾಡಲಾ ಹೇಳ, ಅದಿರೋದು ಇಷ್ಟೇಯ? ಥೋ, ನಂಗೆ ಗೊತ್ತಾಗಬೇಕಾಗಿತ್ತು. ಸಪ್ರೇಟ್ ಮಾಡೇ ಇಟ್ಟಿದ್ರು, ಹಾಗೆ ಮಾಡಬೇಕಿತ್ತು. ನಾನೊಬ್ಬಳು ಏನೂ ಗೊತ್ತಾಗಲ್ಲ, ಬರೀ ವೇಸ್ಟ್. ಏನು ಮಾಡತ್ತೆ ಈಗ ನಾನು? ಸೌಜನ್ಯ, ಏನು ಮಾಡ್ತಿದ್ದೀಯಾ? ಇಲ್ಲ, ಅದು ನನಗೆ ಆವಾಗ ಗೊತ್ತಾಗಬೇಕಿತ್ತು. ಅದು ಸಪ್ರೇಟ್ ಮಾಡೇ ಇಟ್ಟಿದ್ರು, ಗೊತ್ತಾಗಬೇಕಿತ್ತು. ಆದರೆ ನನಗೆ ಗೊತ್ತಾಗಲ್ಲ. ಈಗ ಗೊತ್ತಾಗಿದೆ ಏನು ಮಾಡಬೇಕಿತ್ತು ಅಂತ. ಆದರೆ ಮಿಕ್ಸಿ ಆಗ್ಬಿಟ್ಟದೆ. ಹಾಗಾಗಿ ಇನ್ನೊಂದು ಸತಿ ಹಿಂಗೆ ಮಾಡಲ್ಲ, ಸರಿ ಮಾಡ್ತೀನಿ. ಸರಿ ಬಿಡು, ಆತಲ್ಲ. ಏನು ಅದರಿಂದ ಏನು ತಲೆ ಹೋಗೋಂಥದ್ದು ಏನು ಆಗಲ್ಲ. ನೀನು ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊತಿ? ಏನು ಆಗಲ್ಲ ಬಿಡು. ಹಾಗಾದರೆ ನೀವು ನಂಗೆ ಬೈಯಕ್ಕಾಗಿ ಬಂದಿದ್ದಲ್ಲ ನೀವು? ಇಲ್ಲ ಕಣಮ್ಮ, ಬೈಯಕ್ಕಾಗಿ ಬಂದಿದ್ದಲ್ಲ. ಅಲ್ಲಿ ಅಮ್ಮನ ಹತ್ರ ಏನು ಅಂತ ಕೇಳಿದ್ನಾ, ಯಾರಿಗೆ ಏನು ಹೇಳ್ತಿದ್ದೀಯ ಅಂತ ಕೇಳುವಾಗ ಹೇಳ್ತು ಹಿಂಗೆ. ಅವಳಿಗೇನು ಗೊತ್ತಾಗಲೇನೋ, ಅದಕ್ಕೆ ಎರಡು ಒಟ್ಟು ಏನೇನೋ ಮಾಡಿಟ್ಟದೆ ಅಂತ ಹೇಳ್ತು. ನನಗೆ ಸರಿ ಗೊತ್ತಾಗಲ್ಲ, ಇನ್ನು ನಿಂಗೆ ಹೆಂಗೆ ಗೊತ್ತಾಗ್ತದೆ? ನೀನು ಅದಕ್ಕಾಗಿ ಏನು ಟೆನ್ಷನ್ ಮಾಡ್ಕೋಬೇಡ. ಇನ್ನೊಂದು ಸತಿ ಹಿಂಗೇನಾರು ಮಿಕ್ಸಿ ಏನಾರು ಮಾಡು ಅಂತ ಹೇಳಿದಾಗ ಯಾವುದು ಅಂತ ಅಮ್ಮಗೆ ತೋರಿಸಿ ಆಮೇಲೆ ಮಾಡಿಬಿಡು ಅಷ್ಟೇ. ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಂಬೇಡ ನೀನಾಯ್ತಾ? ಸದ್ಯ ಈಗ ಸಮಾಧಾನ ಆಯಿತು. ನನಗೆ ಭಯ ಆಗ್ಬಿಟ್ಟಿತ್ತು. ಅತ್ತೆ ಬೇರೆ ಇಲ್ಲಿ ಬೈದು ಹೋದ್ರಾ, ನೀವು ಮತ್ತು ಬೈಯಕ್ಕೆ ಬಂದ್ರೇನೋ ಅಂತ ಮಾಡಿದೆ. ಮಾವಂಗೆ ಏನಾದರೂ ಗೊತ್ತಾಯ್ತಾ ನಾನು ಹಿಂಗೆ ಮಾಡಿದ್ದು? ಅವರು ಬಂದು ಬೈತಾರ ಈಗ? ಯಾರೂ ಬೈಯಲ್ಲ, ಸುಮ್ಮನೆ ಅದೇ ಥರ ಯೋಚನೆ ಮಾಡ್ತಿರ್ಬೇಡ. ಯಾಕೆ ಬಂದು ಬೈತಾರೆ? ಹಂಗೆ ಒಂದೊಂದು ಮಿಸ್ಟೇಕ್ ಎಲ್ಲರ ಕಡೆಯಿಂದನೂ ಆಗ್ತದೆ ಆಯ್ತಾ? ಈಗ ನೋಡಿ, ಬೆಳಗ್ಗೆಯಿಂದನೂ ಕೆಲಸ ಮಾಡ್ತಾನೆ ಇದೀಯ. ಎಂಥ ಕೆಲಸ ಮಾಡೋದು ಅಂತ ಕೇಳ್ತೀಯ, ಹೋಗಿ ಮಾಡ್ತೀಯ. ಹಿಂಗೇನಾದ್ರು ಒಂದು ಎಡ್ವಟ್ಟು ಮಾಡ್ಕೊಂಡು ಆಮೇಲೆ ಬೈತಾರೆ ಅಂತ ಹೆದರ್ತಾ ಕೂತ್ಕೊತೀಯ. ಈಗ ಹೋಗಲ್ಲಿ ಅಮ್ಮನ ಹತ್ರ ಇನ್ನೇನಾದರೂ ಕೆಲಸ ಅದೆಯಾ ಕೇಳು. ಏನೂ ಇಲ್ಲ ಅಂದರೆ ಹೋಗಿ ಸ್ನಾನ ಮಾಡಿ ನೀಟಾಗಿ ಬಟ್ಟೆ ಎಲ್ಲ ಬದಲಾಯಿಸ್ಕೊಂಡು ಪಾಪ ಹತ್ರ ಆಟ ಆಡ್ತಾ ಕೂತ್ಕ. ಮೈಂಡ್ ಫ್ರೆಶ್ ಆಗ್ತದೆ. ಸ್ವಲ್ಪ ಹೊತ್ತು ಅಲ್ಲೂ ಟೈಮ್ ಸ್ಪೆಂಡ್ ಮಾಡು ನೀನು. ಬರೀ ಅಡುಗೆ ಮನೆಯಲ್ಲೇ ಇರೋದಲ್ಲ. ಅಲ್ಲ, ಮತ್ತೆ ಅತ್ತೆ ಒಬ್ಬರೇ ಕೆಲಸ ಮಾಡ್ತಿರ್ತಾರಲ್ಲ, ಅದಕ್ಕೆ ನಾನು ಒಂಚೂರು ಹೆಲ್ಪ್ ಮಾಡೋಣ ಅಂತ. ಹೆಲ್ಪ್ ಮಾಡು, ಬೇಡ ಅಂತ ನಾನೆಲ್ಲಿ ಹೇಳಿದೆ. ಅದು ನಿನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಕ ಅಂದಿದ್ದು ನಾನು. ಇದು ಖಾರ, ಇದು ಕಾಯಿ ಮಿಕ್ಸಿ ಮಾಡ್ದಾನೆ? ಹಾಂ, ಇಲ್ಲ ಇನ್ನೂ ಮಾಡಲ. ಈಗ ಮಿಕ್ಸಿ ಮಾಡ್ತೀನಿ. ಅದೆರಡು ಒಟ್ಟಿಗೆ ಮಾಡೋದಾ? ಓ ಮರತಿ, ಅಲ್ಲ ಇನ್ನೂ ಎಷ್ಟೊತ್ತೆ? ಈಗೆಲ್ಲ ಕರೆಂಟ್ ಹೋದರೆ ಕಲ್ಲಿಗೆ ಹಾಕೊಂಡು ಕಡಿಯೋಕ್ಕಾಗ್ತದ? ಅದು ನಂಗೆ ಬರೋಲ್ಲ ಅಂತೀಯ. ಹೇಳಾಗೇನೆ ಅದು ಖಾರ ಎರಡು ಒಟ್ಟು ಮಾಡಾಗಿದೆ, ಮತ್ತು ಕಾಯಿ ಒಂದು ಕಡಿಯೋದೇ ಸಹಿಯಲ್ಲ. ಅದನ್ನು ಬೇರೆ ಇಟ್ಕೊಂಡು ಎಂತ ಮಾಡೋದ? ಬೇಗ ಒಂಚೂರು ಇದು ಮಾಡು ಮರತಿ. ಒಳ್ಳೆ ಮತ್ತೀಗ ಬಾಣ್ತಿ ಖಾರ ಅದೇ, ಅದನ್ನೇನು ಕಲ್ಲಲ್ಲಿ ಕಡಿಯೋದೇ ಸಹಿಯೇನು. ನಿಮ್ಮ ನಂಬ್ಕೊಂಡೆಲ್ಲ ಕೊಡೋಕ್ಕಾಗಲ್ಲ. ಹೊತ್ತಾಗಿ ಹೋಗ್ತದೆ ಈಗ. ಇದು ಊಟ ಕೊಡ್ಬೇಕು ಅದಕ್ಕೆ. ಹಾಂ ಸರಿ, ಈಗಲೇ ಮಾಡ್ತೀನಿ. ಇವು ದೇವ್ರೆ ಕರೆಂಟ್ ಹೋಗ್ತಾ ಇದ್ರೆ ಸಾಕಪ್ಪ. ಸೌಜನ್ಯ, ಒಂದು ಕೆಲಸ ಮಾಡು, ಈ ಕಡೆ ಬಾ. ನೀ ಸ್ನಾನಕ್ಕೆ ಹೋಗು. ಅದಷ್ಟು ಮಿಕ್ಸಿ ಮಾಡೋ ಸಹಿಯಲ್ಲ, ನಾನು ಮಾಡ್ತೀನಿ. ಉಳಿದ ಕೆಲಸ ಎಲ್ಲ ನಾನು ಮಾಡಿಕೊಡ್ತೀನಿ ಅಮ್ಮಂಗೆ. ನೀ ಹೋಗು, ಸ್ನಾನಕ್ಕೆ ಹೋಗು. ಬಾರಮ್ಮ, ಕೊಡು. ಏನೇನದೆ ಮಿಕ್ಸಿ ಮಾಡೋಕ್ಕೆಲ್ಲ ಕೊಡು. ಹೆಂಗೆ ಮಾಡ್ಬೇಕು ಹೇಳು, ನಾನೇ ಮಾಡಿಕೊಟ್ಬಿಡ್ತೀನಿ. ಅಲ್ಲ, ಗಿರೇಸ್ತಿ ಹೋಗೇ ಬಿಡ್ತಲ್ಲ. ಒಂದು ಸಲ ಕೇಳಲ, ಹೋಗೋದನ್ನು ಸ್ನಾನಕ್ಕೆ ಬೇರೆ ಅಂತಾರೆ ಕೆಲಸ ಅದೇನೋ ಅಂತ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಲ್ಲರೂ ದಿನದಿಂದ ದಿನಕ್ಕೆ ಚಿಗುರ್ತಾನೆ ಹೋಗ್ತಾ ಇದ್ದಾರಪ್ಪ. ನಾನೊಬ್ಬಳು ಇಲ್ಲಿ ಬಡ್ಡು ಬಳಿಯೋಕ್ಕೆ. ಏನು ಹೆಂಡ್ತಿನ ಸ್ನಾನಕ್ಕೆ ಹೋಗು ಅಂತ ಹೆಂಗೆ ಹೇಳ್ಬಿಟ್ಟ? ನಾನು ಎಷ್ಟೊತ್ತಾಗಿದೆ ಕೆಲಸ ಮಾಡ್ತಾ, ಏನು ಎತ್ತ ಸ್ನಾನ ಮಾಡ್ತೀಯ, ಕೂರ್ತೀಯ, ಉಣ್ತೀಯ, ತಿಂತೀಯ? ಏನು ಬಾಯಲ್ಲಿ ಬರಲ್ಲ. ಹೆಂಡ್ತಿ ಅಂದುಬಿಟ್ರೆ ದೇವ್ರೆ, ಎಲ್ಲ ಸರಿ ಇದ್ದಿದ್ರೆ ಇನ್ನು ಹೆಂಗೆ ಮಾಡ್ತಿದ್ನ? ನೀ ಹೇಳು ಮರೆಯ, ಈಚೆಗೆ ಬಾ. ಇಷ್ಟೊತ್ತು ಎಲ್ಲ ಮಾಡ್ಕೊಂಡಳಿಗೆ ಅದೊಂದು ಕೆಲಸ ಆಗಲ್ಲ ಅನ್ನೋದೇನಿಲ್ಲ.
ಅಕಸ್ಮಾತ್ ಕರೆಂಟ್ ಹೋದ್ರೆ ನಾನು ಕಲ್ಲಲ್ಲಿ ಕಡಿತೀನಿ. ಎಂತ ಮಾಡೋದು, ಮಾಡ್ಬೇಕಲ್ಲ ಕೆಲಸ. ಎಲ್ಲರನ್ನೂ ರಕುಲಿ ನೋಡ್ಕೊಳಕ್ಕೆ ಜನ ಅದಾರೆ, ಒಬ್ರಿಗೊಬ್ರು ನಂಗೆ ಯಾರು ಅದಾರೆ? ನನ್ನ ತಲೆಗೆ ನನ್ನ ಕೈ. ಹೇಳೋರದಾರ ಕೇಳೋರದಾರ, ಮಗಳು ಅಂತಾರ, ಮಗ ಮತ್ತಂತಾರ. ಅಯ್ಯೋ, ಗಂಡನ ಹೇಳೋದೇ ಬೇಡ, 108 ಥರ. ಅಮ್ಮ, ಇಲ್ಲಿ ಕಾಯಿ ಅದೆಯಲ್ಲ ಅದನ್ನು ನಾನು ಮಿಕ್ಸಿ ಮಾಡ್ತೀನಿ. ಇನ್ನು ಬೇರೆ ಯಾವುದದೇ ಖಾರ ತಗೊಂಬ ಹೋಗು. ಈಗ 108 208 ಅಂತ ಹೇಳಿ ಮತ್ತೆ ಇಲ್ಲೇ ಟೈಮ್ ಹೋಗ್ತದೆ ಮಾತಾಡ್ತಾನಿತ್ತು. ಆಮೇಲೆ ನನಗೆ ಟೈಮೇ ಸಿಕ್ಲ, ಹೋಗ್ಲಿಡೀ ಕೆಲಸ ಮಾಡೋದೇ ಆಯ್ತು ಅಂತೀಯ. ಓ, ಕೆಲಸ ಮಾಡೋದು ಅಂತ ಹೇಳ್ತೀನಿ ನಾನಷ್ಟೇಯ. ಕೆಲಸವೂ ನಿನ್ನ ಕಡೆಗೆ ಕಾಣಲ್ಲ ಏನಲ್ಲ. ನಾ ಎಲ್ಲಿ ಹಂಗೆ ಹೇಳಿದ್ನೆ ಮಾರತಿ ಅಮ್ಮ. ಥೋ, ನೀನಂತೂ ಬತ್ತ ಯಾಕೆ ಹಿಂಗೆ ಅದೇ ನಾ ಮಾರತಿ. ಈಗೇನು ಹೇಳಿ, ನಾನು ಮಿಕ್ಸಿ ಮಾಡಲೇ ಬೇಡ? ಕೆಲಸ ಜಾಸ್ತಿ ಆಗ್ತದೆ ಅಂತ ಗೊತ್ತಿದ್ದೇ ಹಿಂಗೆಲ್ಲ ಹೆಲ್ಪ್ ಮಾಡೋಕ್ಕೆ ಬರೋದಲ್ಲ. ಇನ್ನೊಬ್ಳು ಮಾರತಿ.